ಅಂತಾರಾಷ್ಟ್ರೀಯ ಮಹಿಳಾ ದಿನ. ವಿಶ್ವದೆಲ್ಲೆಡೆ ಈ ದಿನವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ನಗರದ ಬಿಎಂಎಸ್ ಆಸ್ಪತ್ರೆ ಆಗರ ಗ್ರಾಮದ ಘಟಕ 2ರಲ್ಲಿ ಮಹಿಳಾ ದಿನಾಚರಣೆಯನ್ನ ವಿಭಿನ್ನವಾಗಿ ಆಚರಿಸಲಾಗಿತ್ತು. ಮಾತೃ ಸೇವಾ ಟ್ರಸ್ಟ್ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಅನೇಕ ಪ್ರಯತ್ನಗಳನ್ನು ಮಾಡಲಾಯಿತು. ಸ್ತ್ರೀರೋಗ ತಜ್ಞೆ ಡಾಕ್ಟರ್ ರಾಧಾ ಅವರು ಮಹಿಳೆಯರಲ್ಲಿ ಹೆಚ್ಚುತ್ತಿರುವ ಬ್ರೆಸ್ಟ್ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಅರಿವು ಮೂಡಿಸಿದರು. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕ್ಯಾನ್ಸರ್ಗಳು ಏನೇನು ಕಾಣಿಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು, ಮೊದಲನೇದಾಗಿ ಸ್ತನದ ಕ್ಯಾನ್ಸರ್, ಅದಾದಮೇಲೆ ಎರಡನೇದಾಗಿ ಗರ್ಭಕೊರಳಿನ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಮೂರನೇದಾಗಿ ಬಾಯಿಯ ಕ್ಯಾನ್ಸರ್ ಬಗ್ಗೆ ಡಾಕ್ಟರ್ ಶೋಭಾ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಕಗ್ಗಲೀಪುರದ ದಂತ ವೈದ್ಯಾಧಿಕಾರಿ ಡಾಕ್ಟರ್ ಶೋಭಾ ಮೌತ್ ಕ್ಯಾನ್ಸರ್, ಧೂಮಪಾನ, ಮದ್ಯಪಾನ ಹಾಗೂ ತಂಬಾಕು ಬಳಕೆಯ ದುಷ್ಪರಿಣಾಮಗಳ ಬಗೆಗೆ ಜಾಗೃತಿ ಬೆಳೆಸಿಕೊಳ್ಳುವುದು ಹೇಗೆ ಎಂಬುದರ ಕುರಿತು ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರು. ಬಾಯಿ ಕ್ಯಾನ್ಸರ್ ಬರ್ತಾ ಇರೋದು ಫುಡ್ ಹ್ಯಾಬಿಟ್ಸ್ ಇಂದಾನೆ. ಎಲ್ಲರೂ ಸ್ಮೋಕಿಂಗ್ ಅನ್ನೋದು ಈಗ ಅದೊಂದು ಸೋಷಿಯಲ್ ವೆಲ್ಬೀಯಿಂಗ್ ಥರನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಮಾಡಿದ್ರೇ ನಮಗೆ ಸೋಷಿಯಲ್ ವೆಲ್ಬೀಯಿಂಗ್ ಚೆನ್ನಾಗಿರುತ್ತೆ ಅನ್ನೋ ರೀತಿ ಲೇಡೀಸ್ ಕೂಡ ಸ್ಮೋಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಇದನ್ನು ಅದು ಪ್ಯಾಕೆಟ್ ಮೇಲೆ ಬರ್ದಿರುತ್ತೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ಇಟ್ ಕಂಟೈನ್ಸ್ ಟೊಬ್ಯಾಕೋ ಈಸ್ ಆಲ್ವೇಸ್ ಇಟ್ ಈಸ್ ಇಂಜೂರಿಯಸ್ ಟು ಎವ್ರಿ ಒನ್. ಸೊ ನೀವೇ ನಿಮ್ಮ ಸ್ವಇಚ್ಛೆಯಿಂದ ಅದನ್ನು ತ್ಯಜಿಸಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಬೇಕು. ಮೋಟಿವೇಶನ್ ಮಾಡ್ಕೊಳ್ಳಿ, ಬಿಡಿಸ್ಬೇಕು ಅಕ್ಕಪಕ್ಕದವರಿಗೆ, ನಮ್ಮ ಮನೇಲಿರೋರಿಗೆ ಎಲ್ಲರಿಗೂ ಬಿಡಿಸ್ಲೇಬೇಕಿದು ಅಂತ ನೀವು ಡಿಸೈಡ್ ಮಾಡಿದ್ರೆ ಖಂಡಿತವಾಗೂ ಇದು ಸಾಧನೆ ಮಾಡ್ಬೋದು. ಇಲ್ಲ ಒಂದು ಗುಟ್ಕಾ, ಪಾನ್ ಪರಾಗ್, ನಾವು ಗುಟ್ಕಾ ಹಾಕಲ್ಲ, ಕೈನಿ ಹಾಕ್ತೀವಿ, ಪಾನ್ ಪರಾಗ್ ಹಾಕ್ತೀವಿ ಅಂತಾರೆ. ಸರಿ, ಪಾನ್ ಪರಾಗ್ ಹಾಕ್ತೀವಿ, ಇಲ್ಲ ನಾವು ಬೇರೆ ಇನ್ನೇನೋ ಬೇರೆ ಹೆಸರದ್ದು ಹೇಳ್ತಾರೆ. ಅದು ಎಲ್ಲದರಲ್ಲೂ ಟೊಬ್ಯಾಕೋನೇ ಇರೋದು, ತಂಬಾಕೇ ಇರೋದು. ಆದಷ್ಟು ಅದನ್ನು ತ್ಯಜಿಸಬೇಕಾಗತ್ತೆ. ಈ ವೇಳೆ ಸಮಾಜದಲ್ಲಿ ಮಹಿಳೆಯರ ಪಾತ್ರ, ತಾಯಿಯಾಗಿ, ತಂಗಿಯಾಗಿ, ಪತ್ನಿಯಾಗಿ, ಮಗಳಾಗಿ ಕುಟುಂಬದ ಅನೇಕ ಜವಾಬ್ದಾರಿಗಳನ್ನು ಹೊತ್ತು ವೃತ್ತಿ ರಂಗದಲ್ಲೂ ಅನೇಕ ಸಾಧನೆಗಳಿಗೆ ನಾಂದಿ ಹಾಡಿರುವ ಮಹಿಳೆಯರ ಶ್ರಮದ ಬಗೆಗೆ ಆಗರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲತಾ ಮಂಜುನಾಥ್ ಹಾಗೂ ಮಾತೃಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರು ಮಾತನಾಡಿದರು. ದಿನ ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಯಾರು ರೆಸ್ಟ್ ಮಾಡದೆ ಕೆಲಸ ಮಾಡ್ತಾರೆ ಅಂದರೆ ಮಹಿಳೆಯರು. ಅವ್ರಿಗೆ ರೆಸ್ಟ್ ಇರಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಒಂದು ಚೂರು ಪ್ರೀತಿ, ಕಾಳಜಿ ಅಷ್ಟೇ. ನಾನು ಇದನ್ನು ಹೇಳ್ತೀನಿ, ಪ್ರೀತಿ ಕಾಳಜಿನ ಎಕ್ಸ್ಪೆಕ್ಟ್ ಮಾಡಬೇಡಿ. ನಮಗೆ ನಾವು ಫಸ್ಟ್ ಸೆಲ್ಫ್ ಲವ್ ಬೆಳೆಸ್ಕೊಳ್ಬೇಕು. ತುಂಬ ಕಾಳಜಿ ಯಾರೋ ಮಾಡ್ತಾರೆ ಅಂದ್ಕೊಂಡ್ಬಿಟ್ಟು ನಾವು ಸೋಮಾರಿಗಳಾಗ್ಬಿಡ್ತೀವಿ. ನನ್ನ ಗಂಡ ಕೇರ್ ಮಾಡಲಿಲ್ಲ, ನನ್ನ ಮನೆಯಲ್ಲಿ ಇರೋ ಕಾಳಜಿ ತೋರಿಸ್ತಿಲ್ಲ ಅಂದ್ಕೊಂಡ್ರೆ ಹಿಂದೆ ಕೊಡ್ತೀವಿ. ಸೆಲ್ಫ್ ಲವ್ ಬೆಳೆಸ್ಕೊಂಡ್ರೆ ಸ್ಫೂರ್ತಿ ಬರುತ್ತೆ ನಮಗೆ ಕೆಲಸ ಮಾಡೋದಕ್ಕೆ. ದಯವಿಟ್ಟು ಎಲ್ಲ ಹೆಣ್ಮಕ್ಳು ಅದನ್ನು ಬೆಳೆಸ್ಕೊಳ್ಳಿ, ಶಕ್ತಿಶಾಲಿಗಳಾಗಿ ಹೊರಗಡೆ ಬನ್ನಿ ಅಂತ ಕೇಳ್ಕೊಳ್ತೀನಿ. ನನ್ನನ್ನು BMS ಆಸ್ಪತ್ರೆಯವರು ಮಹಿಳಾ ದಿನಾಚರಣೆಗೆ ಇನ್ವೈಟ್ ಮಾಡೋದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೇನೆ. ಹೆಣ್ಣು ಯಾವತ್ತೂ ಏನಂತಂದರೆ ಪೋಷಕಿ, ಗಂಡು ರಕ್ಷಣೆ ಮಾಡೋದಕ್ಕೆ. ಈಗ ನನ್ನ ಸಹೋದರಿ ಲತಾ ಮಂಜುನಾಥ್ ಹೇಳಿದ್ರೆ ಏನಂತಂದರೆ, ಹೆಣ್ಣು ಎಲ್ಲ ವಿಚಾರಗಳಲ್ಲೂ ಅದನ್ನು ಸಹಿಸ್ಕೊಂಡು ಹೋಗುವಂಥ ಗುಣ ಅದು ಭಗವಂತ ಸೃಷ್ಟಿ ಮಾಡಿದ್ದಾರೆ. ಬಟ್ ಮಾತಲ್ಲಿ ಮಾತ್ರ ನೀನೇನು ಮಾಡ್ತೀಯ, ಮನೇಲಿ ಸುಮ್ಮನೆ ಇರ್ತೀಯ, ನಿನಗೇನು ಕೆಲಸ ಅಂತಾರೆ. ಒಂದು ಹೆಣ್ಣು ಮಾಡೋ ಕೆಲಸನ ಒಂದು ಗಂಡಸು ಮಾಡಿದ್ದೇ ಆದರೆ ನಿಜವಾಗ್ಲೂ ಅವನು ಸಮಾಧಾನವಾಗಿ ಎಲ್ಲ ಮಾಡಿಬಿಟ್ರೆ ಅದಕ್ಕಿಂತ ಬೇರೆ ಇನ್ಯಾವುದೂ ಇಲ್ಲ. ಎಲ್ಲರ ಯೋಗಕ್ಷೇಮನೂ ನೋಡ್ಕೊಬೇಕಾಗಿರೋದು ಇದು ಭಾಳ ಕಷ್ಟದ ಕೆಲಸ. ಯಾಕೆಂದರೆ ಈಗೀಗ ನಾಗರಿಕತೆ ಅನ್ನೋದು ಬಂದಿದೆ. ಒಂದು ಹೆಣ್ಮಕ್ಳು ಏನಂತಂದರೆ, ಕಲಿತ ಹೆಣ್ಮಕ್ಳಿದ್ರೆ ಒಂದು ಪಾಠಶಾಲೆ ತೆಗೆದಕ್ಕೆ. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ಬಿಟ್ಟು ನಮ್ಮಲ್ಲೊಂದು ಇದೆ. ತಾಯಿ ಯಾವ ರೀತಿ ಇರ್ತಾರೋ ಮಕ್ಕಳು ಆ ರೀತಿ ಬೆಳೀತಾರೆ. ಏನಿಲ್ಲ, ನೋಡಿ ಕಲಿ, ಮಾಡಿ ತಳಿ, ನೋಡ್ತಾ ಇರ್ತಾರೆ, ಅದನ್ನು ನೋಡಿಕೊಂಡೇ ಕಲಿತಾ ಇರ್ತಾರೆ. ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪ್ರೇಮಾ ಭಟ್, ಕಗ್ಗಲೀಪುರ PHSನ ಸ್ಟಾಫ್ ನರ್ಸ್ ಶ್ರೀಮತಿ ಸರಿತಾ ಆನಂದ್, SGS ಸಂಸ್ಥೆಯ ಮಾನವ ಸಂಪನ್ಮೂಲ ಅಧಿಕಾರಿ ಶ್ರೀಮತಿ ಉಮಾದೇವಿ ಹಾಗೂ ಸವಿತಾ ಕೃಷ್ಣಮೂರ್ತಿಯವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು.
ಬಿಎಂಎಸ್ ಘಟಕ 2ರ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂಗಮೇಶ್, ಬಿಎಂಎಸ್ ಸಿಬ್ಬಂದಿ ವರ್ಗ, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಅಲ್ಲದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಿಎಂಎಸ್ ಸಿಬ್ಬಂದಿ ವರ್ಗ, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಬಿಎಂಎಸ್ ಆಸ್ಪತ್ರೆ ಆಗರ ಗ್ರಾಮದ ಘಟಕ 2ರ ವತಿಯಿಂದ ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸಲಾಯಿತು.